ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಸ್ನೇಹಲೋಕಕ್ಕೆ ಜೆಡಿಎಸ್ ನಾಯಕರು ಫೈನಲ್ ಟಚ್ ಕೊಟ್ಟಿದ್ದಾರೆ. ಇದೀಗ ದೋಸ್ತಿ ಗಟ್ಟಿ ಮಾಡಿಕೊಳ್ಳೋದಕ್ಕೆ ದಳ ನಾಯಕರು ಮಾಡಿದ್ದ ವರ್ಕೌಟ್ ಕೂಡ ಫಲಪ್ರದವಾಗಿದೆ. ಮೈತ್ರಿ ಮಾತುಕತೆಯ ಮಧ್ಯೆ ಸೀಟು ಹಂಚಿಕೆಯ ಸರ್ಕಸ್ಗೆ ಬಿಜೆಪಿ ಹೈಕಮಾಂಡ್ ತೆರೆ ಎಳೆದಿದೆ. 28ರ ಆಟದಲ್ಲಿ 4 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ಸೈ ಅಂದಿದೆ. ಲೋಕಸಭೆ ಸಮರದಲ್ಲಿ ಕಮಲದೋಳ್ ದಳವಾಗುವ ದಳಪತಿಗಳ ಆಸೆ ಫೈನಲ್ ಆಗಿದೆ. 2024ಕ್ಕೆ ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ ಮಾತುಕತೆ ಕುದುರಿದೆ. ಸೀಟ್ ಹಂಚಿಕೆ ಸರ್ಕಸ್ಗೆ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಕೊನೆಗೂ ತೆರೆ ಎಳೆದಿರುವ ಸುಳಿವು ಸಿಕ್ಕಿದೆ. ಜೆಡಿಎಸ್ ಬಿಜೆಪಿ ಲೋಕ ಕ್ಷೇತ್ರಗಳ ಹಂಚಿಕೆ ಫೈನಲ್. 28ರ ಮೈತ್ರಿ ಆಟದಲ್ಲಿ ದಳಪತಿಗಳಿಗೆ 4 ಸೀಟ್. ನಿನ್ನೆ ದಳಪತಿಗಳ ದಂಡು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ರು. ಲೋಕಸಭೆ ಚುನಾವಣೆಗೆ ಅಂತಿಮ ಮಾತುಕತೆ ನಡೆಸಲು ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ ನಾಯಕರು ಪ್ರಧಾನಿ ಭೇಟಿ ಮಾಡಿದ್ರು. ನರೇಂದ್ರ ಮೋದಿ ಜೊತೆ ಸೀಟ್ ಹಂಚಿಕೆಯ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಇದೀಗ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 24+4ರ ಆಟಕ್ಕೆ ದೋಸ್ತಿ ನಾಯಕರು ಜೈ ಎಂದಿದ್ದಾರೆ. ಜೊತೆಗೆ ಎಚ್ಡಿಕೆಗೆ ಬಿಜೆಪಿ ನಾಯಕರು ಬಿಗ್ ಆಫರ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ದೋಸ್ತಿಗಳ ಸೀಟ್ ಚೌಕಾಸಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 24, ಜೆಡಿಎಸ್ 4ರಲ್ಲಿ ಸ್ಪರ್ಧೆಗೆ ನಿರ್ಧಾರ ಮಾಡಿರುವ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಾಸನ, ಮಂಡ್ಯ, ಕೋಲಾರ, ಮೈಸೂರು ಅಥವಾ ತುಮಕೂರಿನಿಂದ ದಳಪತಿಗಳು ಕಣಕ್ಕಿಳಿಯಲು ಒಪ್ಪಿಗೆ ಸಿಕ್ಕಿದೆ. ಇನ್ನು 3 ಕ್ಷೇತ್ರಗಳ ಪೈಕಿ 1 ಕ್ಷೇತ್ರದಿಂದ ಎಚ್ಡಿಕೆ ಸ್ಪರ್ಧಿಸುವ ಸಾಧ್ಯತೆ ಇದೆ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿಗೆ ಸಲಹೆ ನೀಡಿದ್ದಾರೆ ಎಂಬ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರಕ್ಕೆ ಬನ್ನಿ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕುಮಾರಸ್ವಾಮಿಗೆ ಸಲಹೆ ನೀಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸಂಕ್ರಾಂತಿ ಬಳಿಕ ಕುಮಾರಸ್ವಾಮಿ ಮತ್ತೆ ದೆಹಲಿ ಯಾತ್ರೆ. ದೆಹಲಿ ಯಾತ್ರೆ ಕೈಗೊಂಡಿದ್ದ ಎಚ್.ಡಿ. ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ರನ್ನಷ್ಟೇ ಭೇಟಿಯಾಗಿ ವಾಪಸ್ ಬಂದಿದ್ದಾರೆ. ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿಲ್ಲ. ಹೀಗಾಗಿ ಸಂಕ್ರಾಂತಿಯ ನಂತರ ಮತ್ತೆ ಕುಮಾರಸ್ವಾಮಿ ದೆಹಲಿ ಯಾತ್ರೆ ಮಾಡಲಿದ್ದಾರೆ. ಕೇಸರಿ ಪಡೆ ಚಾಣಕ್ಯ, ಬಿಜೆಪಿ ಅಧ್ಯಕ್ಷರನ್ನ ಆಗ ಭೇಟಿ ಮಾಡಲಿದ್ದಾರೆ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಅಂತಿಮ ಚರ್ಚೆ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾಹಿತಿ ನೀಡಿದ್ದಾರೆ. ಇನ್ನು ಸೀಟು ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಮುಂದೆ ಲೋಕಸಭಾ ಚುನಾವಣೆ ಏನಿದೆಯಲ್ಲ ಅದಕ್ಕೆ ಸೀಟ್ ಹೊಂದಾಣಿಕೆ ಅವ್ರ ಜೊತೆ ಮಾಡಿಕೊಳ್ತಾರೆ. ಅದು ಖಚಿತವಾದಂಥ ಒಂದು ತೀರ್ಮಾನ ಆಗಿದೆ. ಕುಮಾರಸ್ವಾಮಿ ಅವರೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತೇಳಿ. ಮತ್ತೆ ಸೀಟ್ ಬಗ್ಗೆ ನಮ್ದೇನು ತಕರಾರಿಲ್ಲ, ಒಂದು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಗೊಂದಲ ಏನೂ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಸಲೀಸಾಗಿ ಆರಾಮ್ಸೆ JDS ಮತ್ತು BJPಯ ಮೈತ್ರಿ ಮುಂದುವರಿಯುತ್ತೆ, ಒಳ್ಳೆ ರೀತಿ ಮುಂದುವರಿಯುತ್ತೆ. ಬೈಯುತ್ತಿದ್ದ ಪಕ್ಷವನ್ನೇ ಅಪ್ಪಿಕೊಳ್ತಿದ್ದಾರೆ ಅಂತ ಶೆಟ್ಟರ್ ವ್ಯಂಗ್ಯ. ಎಚ್ಡಿಕೆ ಸರ್ಕಾರ ಪತನದ ಮಾತಿಗೆ ರಾಮಲಿಂಗಾರೆಡ್ಡಿ ಟಾಂಗ್. ಲೋಕಸಭಾ ಸಮರ ಎದುರಿಸಲು ಸೆಕ್ಯುಲರ್ ಸಿದ್ಧಾಂತವನ್ನ ಬಿಟ್ಟು ಬಿಜೆಪಿ ಜೊತೆ ಕೈ ಜೋಡಿಸುತ್ತಿರೋ ದಳಪತಿಗಳ ನಡೆಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಬಿಜೆಪಿಯನ್ನ ವಾಚಾಮಗೋಚರವಾಗಿ ಬೈತಿದ್ದ ದೇವೇಗೌಡರು ಈಗ ಅದೇ ಪಕ್ಷವನ್ನ ಅಪ್ಪಿಕೊಳ್ತಿದ್ದಾರೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದಾರೆ. ಇತ್ತ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಪತನ ಎಂಬ ಎಚ್ಡಿಕೆ ಮಾತಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರು ಯಾವ ರೀತಿ ಟೀಕಾ ಮಾಡಿದ್ರು, ಹಿಂದೆ ಬಿಜೆಪಿ ಅಂದ್ರೆ ಒಂದು 100 ಮೈಲ್ ದೂರ ಹೋಗಿದ್ರು ಅವರು. ಬಿಜೆಪಿ ಅಂದ್ರೆ ದೂರ ಹೋಗಿದ್ರು, ಜಾತಿ ಪಕ್ಷೀಯ ಕೋಮುವಾದಿ ಅಂತೇಳಿ. ಮೋದಿ ಅಂದ್ರೆ ದೂರ ಹೋಗಿದ್ರು. ರಾಮ ಮಂದಿರ ಬಗ್ಗೆ ಅವರು ಕಟುವಾಗಿ ಟೀಕಾ ಮಾಡಿದವ್ರು ಯಾರೂ ಇಲ್ಲ. ಈಗ ರಾಮ ಮಂದಿರ ಇದಕ್ಕೆ ಹೋಗ್ತಾ ಇದ್ದಾರೆ ಈಗ ಅವರು. ಹೀಗಾಗಿ ಆಯ್ತು, ಒಂದು ಏನೋ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲಿ ಹೋಗಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿದ್ರೆ ಅಷ್ಟೇ, ಮತ್ತೇನಿಲ್ಲ. ಖಂಡಿತ 5 ವರ್ಷ ಅಲ್ಲ, ಇನ್ನು 5 ವರ್ಷ ಇರ್ತೀವಿ ನಾವು. ಇನ್ನು 9 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುತ್ತೆ, ನೀವು ಬರೆದಿಟ್ಕೊಂಬಿಡಿ.
ಒಟ್ಟಾರೆ ಸೆಕ್ಯುಲರ್ ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಟ್ಟು ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ಸ್ನೇಹ ಸಮ್ಮಿಲನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೀಟ್ ಹಂಚಿಕೆಯೂ ಫೈನಲ್ ಆಗಿದೆ. ಆದ್ರೀಗ ಮಂಡ್ಯದ ಸ್ವಾಭಿಮಾನಿ ಸಂಸದೀಯ ನಡೆಯೇನು? ದಳಪತಿಗಳು ಮೈಸೂರನ್ನ ಆಯ್ಕೆ ಮಾಡಿಕೊಂಡ್ರೆ ಪ್ರತಾಪ್ ಸಿಂಹ ಪಾಡೇನು? ತುಮಕೂರು ಓಕೆ ಆದ್ರೆ ವಿ ಸೋಮಣ್ಣ ಎಲ್ಲಿ ಹೋಗ್ತಾರೆ ಅನ್ನೋದೇ ಸದ್ಯ ಎದ್ದಿರೋ ಬಿಗ್ ಕ್ವೆಶ್ಚನ್. ಮಂಜುನಾಥ್ ಜೊತೆ ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.